ಸೆಕ್ಯೂರ ಆಸ್ಪತ್ರೆಯಲ್ಲಿ ವಿಶ್ವ ಯೋಗ ದಿನ ಆಚರಣೆ. ಸೆಕ್ಯೂರ ಆಸ್ಪತ್ರೆಯಲ್ಲಿ ವಿಶ್ವ ಯೋಗ ದಿನದ ಅಂಗವಾಗಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಉಪಕರಣದ ಉದ್ಘಾಟನೆ ಪ್ರಕರಣದ ಲೋಕಾರ್ಪಣೆಯನ್ನು ವಿದ್ಯಾನಗರ ಶಿವಮಂದಿರ ಜಯನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ್ದರು. ಈ ವರ್ಷದ ಆಚರಣೆಯು ಯೋಗದ ಮಹತ್ವ ಮತ್ತು ದೈಹಿಕ ಮಾನಸಿಕ ಸದೃಢತೆಯ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದ್ದು, ಸಣ್ಣವರಿಂದ ದೊಡ್ಡವರು ಯೋಗ ಮಾಡಿದರೆ ಯಾವುದೇ ಆರೋಗ್ಯ ಸಮಸ್ಯೆ ಆಗುವುದಿಲ್ಲ. ಒತ್ತಡದ ಜೀವನ ಶೈಲಿಯಲ್ಲಿ ಉತ್ತಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಅತ್ಯಗತ್ಯ. ಇದು ಕೇವಲ ದೈಹಿಕ ವ್ಯಾಯಾಮವಲ್ಲದೆ ಮಾನಸಿಕ ಶಾಂತಿಯನ್ನು ತರುವ ಶಕ್ತಿಯನ್ನು ಕಡಿಮೆ ಹೊಂದಿದೆ. ವಯಸ್ಸಿನ ಮಿತಿಯಿಲ್ಲದೆ ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳಬೇಕು ಎಂದು ಈ ದಿನದಂದು ಜಾಗೃತಿ ಮೂಡಿಸಲಾಯಿತು. ನಮ್ಮ ಜೀವನದಲ್ಲಿ ಯೋಗಾಸನದ ಮಹತ್ವವನ್ನು ಅರ್ಥೈಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವದಾದ್ಯಂತ ಯೋಗ ದಿನವನ್ನು ಜೂನ್ 21 ರಂದು ಆಚರಿಸಲಾಗುತ್ತದೆ. ಕಾರ್ಯವಿಧಾನದ ಬಗ್ಗೆ ಹೇಳುವುದಾದರೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಬಲವಾಗಿ ಪರಿವರ್ತಿಸಿ ರೋಬೋಟ್ನ ಕೈಕಾಲುಗಳನ್ನು ನಿಖರವಾಗಿ ಚಲಿಸುವಂತೆ ಮಾಡುತ್ತವೆ. ಸ್ಮಾರ್ಟ್ ಆಕ್ಚುಯೇಟರ್ಗಳು ರೋಬೋಟ್ಗಳನ್ನು ಹೆಚ್ಚು ಬಲಿಷ್ಠವಾಗಿ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿ ಮಾಡಲು ಸೈಕ್ಲಾಯ್ಡ್ ಗೇರ್ಗಳನ್ನು ಬಳಸುವ ಸ್ಮಾರ್ಟ್ ಆಕ್ಚುಯೇಟರ್ಗಳನ್ನು ಬಳಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸೆಕ್ಯೂರ ಆಸ್ಪತ್ರೆ ವೈದ್ಯರು ಸೇರಿದಂತೆ ಯೋಗಾಪಟುಗಳು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಧ್ವನಿ ಕ್ಯಾಮೆರಾಮ್ಯಾನ ಅಮಿತ್ ಜೊತೆಗೆ ಲೋಹಿತ್ ಬಸವ, ಹುಬ್ಬಳ್ಳಿ. ಸರ್ ನೋಡಿ,